ಅದ್ರ ಅವಶ್ಯಕತೆ ಇಲ್ಲ. ಮಧುರವ್ರೆ, ನೀವ್ ಇಷ್ಟೊಂದು ರಾಂಗು ಅಂತ ಗೊತ್ತಿರ್ಲಿಲ್ಲ. ಅದು ರಾಂಗ್ ಅಲ್ಲ ಕಮ್ಮೆ, ಸ್ಟ್ರಾಂಗು. ಇದು ಚಾಡ. ಪುಟ್ಟಮಲ್ಲಿ ಅವರೇ, ನಾನ್ ಸ್ಟ್ರಾಂಗ್ ಅನ್ನೋದ್ಕಿಂತ ಇದು ಗೋದ್ರೇಜ್ ಫಿಯಸ್ಟಾ ಬೆಡ್ ನ ಮಹಿಮೆ ಅನ್ನಿ. ಇದನ್ನ ಹೈಡ್ರಾಲಿಕ್ ಸಿಸ್ಟಮ್ ಮತ್ತೆ ಸೇಫ್ಟಿ ಲಾಕ್ ಫೀಚರ್ ಇಂದ ಮಾಡಿರ್ತಾರೆ. ಶಾನೆ ಪಸಂದ್ ಆಗದ ಕಂಪುಡಿ. ಒಳಗೆ ಈ ಪಟ್ಟಿ ಊತಾರ ಅದಾದ್ಮೇಲೆ ಮ್ಯಾಲ ಮನಿ ಕಂಡ್ರೆ ಇನ್ನೆಷ್ಟು ಪಸಂದಾಗಿ ನಿದ್ದೆ ಬರಬೇಡ. ಮಧುರ ಅವ್ರೆ, ಇವತ್ತು ರಾತ್ರಿಗ ನಾನು ಮ್ಯಾಲ ಮನಿ ಕಳ್ಳ. ನಾವೇನು ಇದ್ರೊಳಗೆ ಮಲ್ಕೊಳ್ಳೋದ? ನನ್ನ ಅಭ್ಯಂತರ ಏನಿಲ್ಲ. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಗುಡ್ ಮಾರ್ನಿಂಗ್. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಓ ಪಸಂದಾಗಿ ನಿದ್ದೆ ಮಾಡ್ದೀನಿ. ನಾನಿಲ್ಲ ಅಂತ ನೀವು ನಿದ್ದೆ ಮಾಡ್ಲಿಲ್ವೇನೋ ಅಂದ್ಕೊಂಡೆ. ಯಾರಂದ್ರಿ? ನಿಮ್ಮ ಮುಖದ ಕಳೆ ನೋಡ್ತಿದ್ರೆ ನೀವು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿರೋದು ಎದ್ದು ಕಾಣ್ತಿದೆ. ಮಧುರವ್ರೆ, ಏನ್ ಪುಟ್ಟಮಲ್ಲಿ ಅವರೇ ಇಷ್ಟೊಂದು ಖುಷಿ ಆಗಿದ್ದೀರಾ? ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಹಾಗಾದ್ರೆ ಆದಷ್ಟು ಬೇಗ ಗೋದ್ರೇಜ್ ಫಿಯಸ್ಟಾ ಬೆಡ್ ನ ಮನೆಗೆ ತರಿಸ್ಕೊಂಬಿಡಿ. ನಮ್ ಬಾಬುನಿಗೆ ಒಳಿ ತರ್ಸ್ಕತೀನಿ. ಮಧುರವ್ರೆ, ಯಾರ ಇದು? ನಿಮ್ ಕೂದಲು ಪಳಪಳ ಅಂತ ಹೊಳಿತಾನೆ, ಏನಾಕಿರಿ? ಪುಟ್ಟಮಲ್ಲಿ ಅವರೇ, ನಾನು ಗೋದ್ರೇಜ್ ಎಕ್ಸ್ಪರ್ಟ್ ರಿಚ್ ಕ್ರೀಮ್ ನ ಯೂಸ್ ಮಾಡ್ತೀನಿ. ಇದರಿಂದ ನನ್ನ ಕೂದಲು ಸಾಫ್ಟ್ ಅಂಡ್ ಶೈನಿ ಆಗಿದೆ. ಇದರಲ್ಲಿ ಆಲೋ ಮತ್ತೆ ಮಿಲ್ಕ್ ಪ್ರೋಟೀನ್ ಕೂಡ ಇದೆ. ಹಾಗೆ ನೋ ಅಮೋನಿಯಾ. ಇದು ಪ್ರೀ ಮೆಷರ್ ಸ್ಯಾಶೆಟ್ಸ್ ಅಲ್ಲಿ ಸಿಗುತ್ತೆ. ಅದು ಬರೀ 30 ರೂಪಾಯಿಗೆ. ಇದೊಂದು ಇದ್ಬಿಟ್ರೆ ನಮ್ ಕೂದಲು ಬಗ್ಗೆ ಯೋಚನೆನೇ ಮಾಡ್ಬೇಕಾಗಿಲ್ಲ. ಅದೇ ಎಲ್ಲ ಕೇರ್ ತಗೊಳುತ್ತೆ. ಅದಕ್ಕೆ ನಿಮ್ ಕೂದಲು ಪಸಂದಾಗದೆ. ನನ್ ದೃಷ್ಟಿನೇ ಬೀಳ್ತದೆ ಅನ್ನಿ. ಆಮೇಲೆ ಪುಟ್ಮದಿ ಹಂಗೆಲ್ಲ ಕಣ್ಣು ಹಾಕ್ಬಿಡಕ್ಕಮ್ಮೆ. ಆಮೇಲೆ ಅವ್ರ ಕೂದ್ಲಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಗೌಡ್ರೆ, ಯಾರ್ ದೃಷ್ಟಿ ಹಾಕಿದ್ರು ನನ್ ಕೂದ್ಲಿಗೆ ಏನಾಗಲ್ಲ. ಯಾಕಂದ್ರೆ ನಾನು ಯೂಸ್ ಮಾಡ್ತಿರೋದು ಗೋದ್ರೇಜ್ ಎಕ್ಸ್ಪರ್ಟ್ ರಿಚ್ ಕ್ರೀಮ್. ಮಧುರ ಅವ್ರೆ, ನೀವು ಗೋದ್ರೇಜ್ ಪ್ರಾಡಕ್ಟ್ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟಿದ್ದೀರಿ. ನಾವು ತಿಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಗೋದ್ರೇಜ್ ಕಂಪನಿ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಗೋದ್ರೇಜ್ ಫ್ರೀ ಜಿ ಅನ್ನೋ ಸರ್ವಿಸ್ ಪ್ರೊವೈಡರ್ಗೆ ಹೋಗ್ಬೇಕು. ನಿಮ್ ಫೋನ್ ತಗೊಂಡು 099808 ಡಯಲ್ ಮಾಡಿ ರಿಂಗ್ ಆಗ್ತಿದ್ದಾಗೆ ಕಟ್ ಮಾಡಿ. ಆಗ ಕಂಪನಿಯವರೇ ನಿಮಗ್ ಮೆಸೇಜ್ ಕಳಿಸ್ತಾರೆ. ಇಲ್ಲಿ ನೋಡಿ, ಮೆಸೇಜ್ ಬಂತು. ಇದರಲ್ಲಿ ಗೋದ್ರೇಜ್ ಕಂಪನಿ ಪ್ರಾಡಕ್ಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಕರೆನ್ಸಿ ಏನು ಕಟ್ ಆಗಲ್ಲ, ಬರೀ ಮಿಸ್ ಕಾಲ್ ಕೊಟ್ರೆ ಸಾಕು. ಮಧುರ ಅವ್ರೆ, ನಾವೊಂದ್ಸತಿ ಮಾಡ್ಬಿಡ್ತೀನಿ ರೀ. 099808998. ಮಧುರ ಅವ್ರೆ, ನನಗೂ ಮೆಸೇಜ್ ಬಂತು ನೋಡಿ. ಇನ್ಮೇಲೆ ನಾನು ಗೋದ್ರೇಜ್ ಕಂಪ್ನಿ ಪ್ರಾಡಕ್ಟ್ನೇ ಬಳಸ್ತೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?